ಭಾರತದ ಸಂವಿಧಾನ ಲಿಖಿತ ರೂಪದಲ್ಲಿ ಪ್ರಸ್ತುತವಾಗುತ್ತಿದೆ. ಈ ಹಿಂದೆ ಆಡಳಿತ ಜನರ ಕೈಲಿರಲಿಲ್ಲ. ನಮ್ಮ ಸಂವಿಧಾನವು ರಾಷ್ಟ್ರದ ಪರಮಾಧಿಕಾರವೂ ಜನರಿಗೆ ಸೇರಿದ್ದು ಎಂದು ಘೋಷಿಸುತ್ತದೆ. ಎಲ್ಲ ರಾಜಕೀಯ ಅಧಿಕಾರಕ್ಕೆ ಜನಮತವೇ ಮೂಲಾಧಾರ. ನಮ್ಮದು ಗಣತಂತ್ರ ಪ್ರಜಾಸತ್ತಾತ್ಮಕ ರಾಷ್ಟ್ರ. ರಾಜ್ಯದ ಅಧಿಕಾರವನ್ನು ಕೇವಲ ಚುನಾವಣೆಗಳಿಂದಲೇ ಪಡೆಯಬೇಕು. ಅಧಿಕಾರ ಆನುವಂಶಿಕವಲ್ಲ. ಭಾರತ ದೇಶ ವಿವಿಧ ಧರ್ಮಗಳಿಂದ ಕೂಡಿದೆ. ಸರ್ವಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ಕಾಣುತ್ತದೆ. ಅಸ್ಪೃಶ್ಯತೆ ಕಾನೂನು ಬಾಹಿರ. ಕಾನೂನು ಸಮ್ಮತಿ ಇಲ್ಲದೆ ಯಾರನ್ನು ಬಂಧನ ಮಾಡುವಂತಿಲ್ಲ. ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿಯುವುದು ನಮ್ಮ ರಾಷ್ಟ್ರ ಧರ್ಮ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು. ಇವೆಲ್ಲವೂ ಸಂಸತ್ತಿನಲ್ಲಿ ಅಡಕ. ಇದರ ಪ್ರತೀಕ ನಮ್ಮ ರಾಷ್ಟ್ರಪತಿ. 1891ರಲ್ಲಿ ಬಡ ಕುಟುಂಬ ಒಂದರ ತಂದೆ ರಾಮ್ಜಿ ಸಲ್ಮಾನ್, ತಾಯಿ ಭೀಮಾಬಾಯಿ ದಂಪತಿಗೆ ಕೊನೆಯ ಮಗನಾಗಿ ಜನಿಸಿದ ಮಗು. ವಿಷಯದ ಬಗ್ಗೆ ಯೋಚಿಸ್ತಿದ್ದೀನೋ ಹೊರಗೆ ಬರೋದ್ ದಾರಿನ ಈ ಪುಸ್ತಕಗಳೇ ತೋರಿಸುತ್ತೆ ಅಂತ. ಹೋರಾಡಕ್ಕೂ ಮುಂಚೆ ಓದೋದು ತುಂಬಾ ಮುಖ್ಯ.
ನಿಮ್ಮೆಲ್ಲರ ತಾಯ್ನುಡಿಗಳಿಗೆ ಗೌರವ ಕೊಡುವ ಉದ್ದೇಶದಿಂದ ಭಾರತದ ಒಕ್ಕೂಟವನ್ನು ಆಡಳಿತಾತ್ಮಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಭಾಷಾವಾರು ಪ್ರಾಂತಗಳನ್ನು ರಚನೆ ಮಾಡಲಾಗಿದೆ. ಇನ್ನು ನಿಮ್ಮ ನಿಮ್ಮ ಪ್ರಾಂತಗಳಿಗೆ ನಿಮ್ಮ ಮಾತೃಭಾಷೆಗಳೇ ಅಧಿದೇವತೆಗಳು. ನಿಮ್ಮ ತಾಯ್ನುಡಿಗಳಲ್ಲಿ ನೀವು ಆಡಳಿತ ಮಾಡಿಕೊಳ್ಳಬೇಕು. ನಿಮ್ಮ ಭಾಷೆ ಸಂಸ್ಕೃತಿಯ ಒಡಲಲ್ಲಿ ಬೆಳೆದು ಸಮೃದ್ಧಿಯಿಂದ ಬಾಳಿ. ಆದರೆ ನಿಮ್ಮ ತಾಯಿ ಭಾಷೆಗಳೆಲ್ಲವೂ ಮಹಾ